ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ನೆಟ್ಫ್ಲಿಕ್ಸ್ನ ಸೂಪರ್ ಹಿಟ್ ಸೀರೀಸ್ ವೆನ್ಸ್ಡೇ ಸೀಸನ್ 2ರ ಕೊನೆಯ ಭಾಗದ ಬಗ್ಗೆ ಮಾತಾಡೋಣ. ಅಂದರೆ ಕೊನೆಯ 4 ಎಪಿಸೋಡ್ಗಳು ಹೇಗಿದ್ವು, ಏನೆಲ್ಲ ವಿಶೇಷತೆಗಳು ಇವೆ ಅಂತ ಡೀಟೇಲ್ ಆಗಿ ಒಂದು ವಿಮರ್ಶೆಯನ್ನು ನೋಡೋಣ. ಈ ಎಪಿಸೋಡ್ನಿಂದ ಕತೆ ನಿಜಕ್ಕೂ ಸೀರಿಯಸ್ ಆಗುತ್ತೆ ಅಂತ ಹೇಳಬಹುದು. ಮೊದಲ ಭಾಗದಲ್ಲಿ ಇದ್ದ ಸಣ್ಣ ಪುಟ್ಟ ಗೊಂದಲಗಳು ಇಲ್ಲಿಂದ ಬಗೆಹರಿಯಲು ಶುರುವಾಗುತ್ತವೆ. ವೆನ್ಸ್ಡೇ ಮತ್ತು ಎನಿಟ್ ನಡುವಿನ ಸ್ನೇಹ ಇನ್ನಷ್ಟು ಗಟ್ಟಿಯಾಗುತ್ತೆ. ಈ ಸಂಚಿಕೆಯಲ್ಲಿ ಹೈಡ್ ಭೂತದ ರಹಸ್ಯದ ಬಗ್ಗೆ ಮತ್ತಷ್ಟು ಆಳವಾದ ವಿಷಯಗಳು ತಿಳಿಯುತ್ತವೆ. ಹಳೆ ಕಥೆಗಳು ಈಗಿನ ಸಮಸ್ಯೆಗಳಿಗೆ ಹೇಗೆ ಸಂಬಂಧಿಸಿವೆ ಅನ್ನೋದು ಗೊತ್ತಾಗುತ್ತದೆ. ಇದು ನಮ್ಮನ್ನು ಮುಂದಿನ ಕಥೆಗೆ ತಯಾರು ಮಾಡುತ್ತದೆ. ಸೀಸನ್ನಲ್ಲಿ ಅತ್ಯಂತ ಮೆಚ್ಚುಗೆ ಪಡೆದ 2ನೇ ಎಪಿಸೋಡ್ ಇದು. ಇಲ್ಲಿ ನಮ್ಮ ಎನಿಟ್ ಪಾತ್ರ ಸಂಪೂರ್ಣ ಬೇರೆ ಲೆವೆಲ್ಗೆ ಹೋಗುತ್ತೆ. ಅವಳು ತನ್ನಲ್ಲಿದ್ದ ತೋಳದ ಶಕ್ತಿಯನ್ನು ಸಂಪೂರ್ಣವಾಗಿ ಬಳಸಲು ಶುರು ಮಾಡುತ್ತಾಳೆ ಮತ್ತು ಕಥೆಯ ಪ್ರಮುಖ ಭಾಗವಾಗುತ್ತಾಳೆ. ವೆನ್ಸ್ಡೇ ಮತ್ತು ಎನಿಟ್ ನಡುವಿನ ಸ್ನೇಹ ಎಷ್ಟು ಆಳವಾಗಿದೆ ಅನ್ನೋದನ್ನು ಈ ಎಪಿಸೋಡ್ನಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ವಿಶೇಷವಾಗಿ ಜೆನ್ನಾ ಒರ್ಟೆಗಾ ಮತ್ತು ಎಮ್ಮಾ ಮೇಯರ್ಸ್ ಅವರ ಆ್ಯಕ್ಟಿಂಗ್ನಲ್ಲಿ ಅಮೇಜಿಂಗ್ ಆಗಿ ಹೇಳಿದೆ. ಇನ್ನು 7ನೇ ಎಪಿಸೋಡ್, ಇಲ್ಲಿಂದ ಕತೆ ಮತ್ತಷ್ಟು ಕಾಂಪ್ಲಿಕೇಟೆಡ್ ಆಗುತ್ತದೆ. ಆ್ಯಡಮ್ಸ್ ಕುಟುಂಬದ ಹಳೆಯ ರಹಸ್ಯಗಳು ಮತ್ತು ಅವರ ಇತಿಹಾಸ ಮತ್ತು ವೆನ್ಸ್ಡೇಗೆ ಬರುತ್ತಿದ್ದ ದರ್ಶನಗಳು ಒಂದಕ್ಕೊಂದು ಹೇಗೆ ಜೋಡಣೆ ಆಗುತ್ತವೆ ಅಂತ ಈ ಸಂಚಿಕೆಯಲ್ಲಿ ಗೊತ್ತಾಗುತ್ತದೆ. ಎಲ್ಲರಿಗೂ ಸರ್ಪ್ರೈಸ್ ಆಗಿದ್ದು ಪಾಪ ಐಕಾನ್ ಲೇಡಿ ಗಾಗಾ ಅವರ ಅತಿಥಿ ಪಾತ್ರ. ಈ ಪಾತ್ರದ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳು ಬಂದರೂ ಇದು ಎಪಿಸೋಡ್ಗೆ ಒಂದು ಹೊಸ ಟಚ್ ಕೊಟ್ಟಿದೆ. ಕತೆ ಕ್ಲೈಮ್ಯಾಕ್ಸ್ ಕಡೆ ಸಾಗುತ್ತಿರೋ ಸೂಚನೆಯಲ್ಲಿ ಸಿಗುತ್ತದೆ. ಇನ್ನು 8ನೇ ಎಪಿಸೋಡ್ಗೆ ಬಂದರೆ ಇದು ಸೀಸನ್ನ ಫೈನಲ್ ಎಪಿಸೋಡ್. ಎಲ್ಲ ರಹಸ್ಯಗಳು ಇಲ್ಲಿ ಬಹಿರಂಗವಾಗುತ್ತವೆ. ಸೀಸನ್ 1ರಿಂದಲೇ ಕನ್ಫ್ಯೂಷನ್ ಆಗಿದ್ದ ಟ್ರೈಲರ್ ಪಾತ್ರದ ಕತೆ, ಅವನ ಹಿಂದಿನ ಉದ್ದೇಶದ ಬಗ್ಗೆ ಕಂಪ್ಲೀಟ್ ಮಾಹಿತಿ ಸಿಗುತ್ತದೆ. ಇಲ್ಲಿ ಕೆಲವು ಪಾತ್ರಗಳು ಸಾವುಗಳು ಇವೆ. ಒಟ್ಟಾರೆಯಾಗಿ ಈ ಸಂಚಿಕೆ ನಮ್ಮನ್ನು ಸೀಟಿನ ತುದಿಯಲ್ಲಿ ಕೂರಿಸುತ್ತೆ. ಕೆಲವು ಅನಿರೀಕ್ಷಿತ ತಿರುವುಗಳು ನಮ್ಮನ್ನು ಅಚ್ಚರಿಗೊಳಿಸುತ್ತವೆ. ಕೊನೆಯಲ್ಲಿ ಮುಂದಿನ ಸೀಸನ್ಗೆ ಕ್ಯೂರಿಯಾಸಿಟಿ ಹೆಚ್ಚಿಸುವಂತೆ ಕಥೆಯನ್ನು ಮುಗಿಸಿದ್ದಾರೆ. ವೆನ್ಸ್ಡೇ ಸೀಸನ್ 2ನ ಅಂತಿಮ ತೀರ್ಮಾನ ಏನೆಂದರೆ, ಅದರಲ್ಲೂ ಈ ಕೊನೆಯ 4 ಎಪಿಸೋಡ್ಗಳು ಮೊದಲ ಸೀಸನ್ಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿವೆ ಅಂತ ಹೇಳಬಹುದು. ಈ ಸೀಸನ್ನಲ್ಲಿ ಒಂದು ಲವ್ ಸ್ಟೋರಿ ಕಮ್ಮಿ ಮಾಡಿ ಹಾರರ್ ಮತ್ತು ಮಿಸ್ಟರ್ ಕಥೆಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಪಾತ್ರಗಳ ನಡುವಿನ ಸಂಬಂಧಗಳು ಮತ್ತು ಕಥೆಯ ಆಳವಾದ ವಿಶ್ಲೇಷಣೆಯಿಂದ ಈ ಸೀಸನ್ ಫ್ಯಾನ್ಸ್ನ ಗೆದ್ದಿದೆ. ಕಥೆಯ ಸ್ಪೀಡ್ ಈ ಕೊನೆಯ ಭಾಗದಲ್ಲಿ ಜಾಸ್ತಿಯಾಗಿದೆ. ಮೊದಲು ಎಪಿಸೋಡ್ಗಳಿಗೆ ಕಂಪೇರ್ ಮಾಡಿದರೆ ಇಲ್ಲಿನ ಕತೆ ಕ್ಷಣ ಕ್ಷಣಕ್ಕೂ ಬದಲಾಗುತ್ತಾ ಹೋಗುತ್ತೆ. ಇದು ನಿಮಗೆ ಇಡೀ ಸೀಸನ್ಗೆ ಒಂದು ಉತ್ತಮ ಮುಕ್ತಾಯವನ್ನು ಕೊಡುತ್ತದೆ. ವೆನ್ಸ್ಡೇಯ ಸಹ ಇಲ್ಲಿಗೆ ಮುಗಿದಿಲ್ಲ. ಇದು ಮುಂದಿನ ಸೀಸನ್ಗೆ ಒಂದು ಸ್ಟ್ರಾಂಗ್ ಬೇಸ್ಮೆಂಟ್ ಹಾಕಿ ಇದೆ. ಈ ಸೀಸನ್ನ ಕ್ಲೈಮ್ಯಾಕ್ಸ್ ಸೀನ್ಗಳು ನಿಜಕ್ಕೂ ಅದ್ಭುತವಾಗಿ ಮೂಡಿಬಂದಿವೆ. ಆಕ್ಷನ್ ಸೀನ್ಗಳು ರೋಚಕವಾಗಿದ್ದು ವೆನ್ಸ್ಡೇಯ ಹೊಸ ರೀತಿಯಲ್ಲಿ ನೋಡುತ್ತೇವೆ. ಒಟ್ಟಿನಲ್ಲಿ ಈ ಸೀಸನ್ ಹೇಳಬೇಕೆಂದರೆ ಈ ಸೀಸನ್ನ ಕೊನೆಯ ಭಾಗ ನಿಮಗೆ ಉತ್ತಮವಾದ ಮನರಂಜನೆ ನೀಡುತ್ತದೆ. ನೀವು ಈಗಾಗಲೇ ಮೊದಲ ಭಾಗ ನೋಡಿದ್ದರೆ ಇದನ್ನು ಮಿಸ್ ಮಾಡಿದೆ ನೋಡಿ. ನೀವು ಈ ಸೀರೀಸನ್ನು ನೋಡಿದ್ದರೆ ಈ ಕೊನೆಯ ಎಪಿಸೋಡ್ಗಳು ಹೇಗಿವೆ ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.